ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಆಫೀಸ್ ಮುಗಿದ್ಮೇಲೆ ನಾನು ಸೀದಾ ಮನೆಗೆ ಹೊರಟಿದ್ದೆ. ಸೊ ಮನೆಗೆ ಹೊರಡ್ಬೇಕಾದ್ರೆ ನಮ್ಮ ಮನೆಯಿಂದ ನಮ್ಮ ವೈಫ್ ಕಾಲ್ ಮಾಡಿದರು. ಏನಪ್ಪ ಅಂತಂದರೆ ಮನೇಲಿ ಪೂಜೆ ಮಾಡಬೇಕು, ಕಳಶಕ್ಕೆ ಹೂವು ತಗೊಂಬಂತಾರೆ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಸೀದಾ ಹೊರಟಿದ್ದೆ ಅಂಗಡಿ ಹತ್ರ. ಏನಕ್ಕೆ ಅಂದರೆ ಒಂದು ಕಳಶಕ್ಕೆ ಎಲೆ ತೊಗೊಂಬರೋಣ ಅಂತ. ಆವಾಗ ನಾನು ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಎಲ್ಲ ನನ್ನೇ ನೋಡ್ತಾಯಿದ್ದಾರೆ. ನೋಡ್ರೆ ನಮಗೇನು ಅಲ್ವಾ. ಸೊ ನಾವು ಬಂದಿರೋ ಕೆಲಸ ಏನೋ ಅದು ಮಾಡ್ಕೊಂಡು ನಾವು ಸೀದಾ ನಾವು ಮನೆ ಕಡೆ ಹೊರಡಬೇಕು ಅಷ್ಟೇ ಅಲ್ವಾ. ಯಾರು ಏನಾದರೂ ಅಂದ್ಕೊಳ್ಳಿ ಫ್ರೆಂಡ್ಸ್, ನಾವು ಹೇಗಿರ್ತೀವೋ ಹಾಗೇ ಇರಬೇಕು. ಇನ್ನೊಬ್ರಿಗೋಸ್ಕರ ನಾವು ಅವ್ರು ಹಂಗೆ ಅಂದ್ಕೊತಾರೆ ಹಿಂಗೆ ಅಂದ್ಕೊತಾರೆ ಯಾವ್ದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಬಾರ್ದು, ಹೌದಲ್ವಾ. ಸೊ ಇದೆಲ್ಲ ಆದಮೇಲೆ ಸೀದಾ ಮನೆಗೆ ಬಂದು ಒಂದು ಫ್ರೆಶಪ್ ಆಗಿ ಒಂದು ಲೋಟ ಟೀ ಕುಡಿದು ನಮ್ಮ ವೈಫು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಡೈಲಿ ಥರನೇ ಇವತ್ತು ಸಹ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಸೀದಾ ನಾವು ಹೊರಟಿದ್ದು ಒಂದು ನಮ್ಮ ಮನೆ ಪಕ್ಕದಲ್ಲೇ, ಅಂದರೆ ನಮ್ಮ ಮನೆಗಿಂತೂ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹೊಡೋಕ್ಕಿಂತ ಮುಂಚೆ ನಾನು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಸೀದಾ ನಾವು ಹೊರಟಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಬನ್ನಿ, ಒಂದು ಮಠ ಎಲ್ಲಿದೆ, ಹೇಗಿದೆ ಮತ್ತು ಹೇಗೆ ಹೋಗಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ದೇವಸ್ಥಾನದ ಹತ್ರ ಬಂದ ಕೂಡಲೇ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡು ನಾವು ಹೊರಟಿದ್ದು ದೇವಸ್ಥಾನದ ಒಳಗಡೆ. ಸೊ ನಾವು ಇನ್ನೇನು ದೇವಸ್ಥಾನ ಒಳಗಡೆ ಹೋದಾದ್ಮೇಲೆ ಆ ಒಂದು ದೇವಸ್ಥಾನ ಒಳಗಡೆ ಕಾಲಿಟ್ಟಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ರೇಷನ್ ಬಂದುಬಿಡುತ್ತೆ ನಮಗೆಲ್ಲನೂ, ಗೊತ್ತಾಯ್ತಾ. ಸೊ ಹಾಗೇ ನಾವು ಮುಂದೆ ಹೋಗಿ ಆ ಒಂದು ದೇವರ ದರ್ಶನ ಮಾಡಿಕೊಂಡು ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಯಾರ್ಯಾರು ಇವತ್ತು ರಾಯರ ಭಕ್ತರಿದ್ದೀರೋ ಅವರೆಲ್ಲರೂ ಸಹ ಒಂದು ದರ್ಶನ ಮಾಡ್ಕೊಳ್ಳಿ. ಇದೊಂದು ಸೌಭಾಗ್ಯ ನಮ್ಮೆಲ್ಲರಿಗೂ, ಓಕೆನಾ. ನೋಡಿ ಎಲ್ಲರೂ ಎಷ್ಟು ಭಕ್ತಿಯಿಂದ ದೇವರಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ಅವ್ರವ್ರ ಕಷ್ಟಗಳನ್ನ ಏನೇ ಇದಾವೆ ಎಲ್ಲ ತಿಳ್ಕೊಂಡು ದೇವರ ದರ್ಶನ ಮಾಡ್ಕೊತಾ ಇದ್ದಾರೆ. ಸೊ ಇನ್ನೇನು ಮಂಗಳಾರತಿ ಆಗ್ತಾಯಿದೆ. ನೀವೆಲ್ಲರೂ ಸಹ ಇದೆಲ್ಲ ಆದಮೇಲೆ ನಾವು ಒಂದು ಸುತ್ತು ದೇವರ ಪ್ರದಕ್ಷಿಣೆ ಹಾಕ್ಕೊಂಡು ಒಂದು ನಮಸ್ಕಾರ ಹಾಕ್ಕೊಂಡು ಒಂದು ಅನ್ನದಾನಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಕಾಣಿಕೆ ಕೊಟ್ಬಿಟ್ಟು ಸೀದಾ ನಾವು ಹೊರಟಿದ್ದೆ ಒಂದು ಪ್ರಸಾದ ತಗೊಳ್ಳೋಕೆ. ಆಗಲಿ ಆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಪ್ರಸಾದ ರುಚಿನೇ ಬೇರೆ. ಸೊ ಅದರಿಂದ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಹ ಅಲ್ಲಿ ಕೊಡೋ ಪ್ರಸಾದನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ. ಇದೆಲ್ಲ ಆದಮೇಲೆ ಸೀದಾ ನಾವು ಹೊರಟಿದ್ದು ನಮ್ಮ ಮನೆಗೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ದೇವಸ್ಥಾನದ ಅಡ್ರೆಸ್ ಯಾರಿಗಾದರೂ ಬೇಕಾದರೆ ನನ್ನ ಬಯೋದಲ್ಲಿ ಅಡ್ರೆಸ್ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಥ್ಯಾಂಕ್ ಯು.